ನನಗೆ ಅದು ತುಂಬ ಆಸೆ ಇತ್ತು ನಮ್ಮ ಮನೆಯಲ್ಲಿ ಈ ಥರದ್ದು ಬೇಕು ಅಂತ. ಇವತ್ತು ಫಿಟ್ ಆಗಿ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತೇನೆ ಬನ್ನಿ. ಅಂದರೆ ನಮಗೆ ಸಪ್ರೇಟ್ ದೇವರ ಕೋಣೆ ಅಂತಿಲ್ಲ, ಹಾಗಾಗಿ ಇದನ್ನು ಮಾಡಿಸಿದ್ವಿ. ಕ್ಲೀನ್ ಆಯಿತು. ಅಡಿಕೆ ಹೆಕ್ಕುದು ಅಂತ ಬಾಲ್ಟಿ ಒಂದು ಜಾಲ ಅಂತಲ್ಲ ಜಾಸ್ತಿ ಸೋಗೆ ನೋಡಿ ಅಂತ ನೋಡಿ ಬರ್ತಿದ್ದೇನಲ್ಲ, ಒಳ ಮಗ ಬಂದ ನೋಡಿ. ಶಂಭು ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮ್ಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮ್ಗೆ ವಾಟ್ಸಪ್ಪಲ್ಲಿ ಓಪನ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಜುಲೈ 27ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲ ಕೂಡ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 27ಕ್ಕೆ ಅರುಣಕುಮಾರಿ ಅವರ ಬರ್ತ್ಡೇ ಅಂತ. ಅರುಣಕುಮಾರಿ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಕೆನಿಟಾ ಲೋಬೋ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಶ್ರುತಿ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಆದಿತ್ಯವಾರ ಹಾಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಆಯಿತಾ. ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ 9:30 ಆಯಿತು. ಇವರು ಕೂಡ ಇದ್ದಾರಲ್ಲ, ಹಾಗೆ ಇವರು ಕೂಡ ಹೆಲ್ಪ್ ಮಾಡಿದರು. ಅದು ಬಲೆ ಎಲ್ಲ ಬಂದಿರ್ತದಲ್ಲ, ವೀಕ್ಲಿ ಒನ್ಸ್ ನಾವು ಕ್ಲೀನ್ ಮಾಡೋದು. ಬಲೆ ಎಲ್ಲ ಮೇಲೆ ಬಂದಿರ್ತದಲ್ಲ ಅದನ್ನು ತೆಗಿಬೇಕಾಗ್ತದೆ. ಹಾಗೆ ಅದೆಲ್ಲ ಆಗಿ ತಿಂದೆಲ್ಲ ತಿಂದಾಯಿತು. ಈಗ ದನಗಳನ್ನು ಸ್ನಾನ ಮಾಡಿಸ್ತಿದ್ದಾರೆ. ನಾನು ಕರ್ಕೊಂಡೋಗಿ ಕಟ್ಟಿದ್ದೆ. ಕಟ್ಟಿ ಆದಮೇಲೆ ಇವರು ಸ್ನಾನ ಮಾಡಿಸ್ತಾ ಇದ್ದಾರೆ. ಇನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು. ಹಾಗೆ ಒಟ್ಟಿಗೆ ಆಯಿತಾ. ನಾನು ಬಲೆ ತೆಗೆಯುವ ತನಕ ಒಟ್ಟಿಗೆ ಇದ್ದ, ಯಾಕಂದರೆ ಅದು ಜೇಡ ಹಿಡಿಲಿಕ್ಕೆ ಇವ ಬರೋದು. ಈಗ ನಾನು ನಿಂತರೂ ಸಹ ಸಾಕು, ಕೂತ್ರೂ ಸಾಕು, ನನ್ನ ಹತ್ರ ಅದೇ ಕೇಳಿದೆ ಎಷ್ಟೊತ್ತಿಗೆ ಬಲೆ ತೆಗಿತಿ ಅಂತ. ಪಾಡಿ ಆಯಿತಾ. ಅದು ಕಜ್ಜು ಮಿಸ್ ಆದ ಆಯಿತಾ. ಅವನು ಅಟ್ಟದಲ್ಲಿ ಮಲಗಿದ್ದ. ಅವನು ಇಳಿದು ಬರುವಾಗ ಎಲ್ಲ ನಮ್ಮದು ಕೆಲಸ ಮುಗ್ದಿದೆ. ಇಲ್ಲದ್ರೆ ಯಾವಾಗಲೂ ನಮ್ಮ ಕಜ್ಜೋ ಇರ್ತಿದ್ದದು ಬಲೆ ತೆಗಿಲಿಕ್ಕೆ. ಇವತ್ತು ಪಡಿ ಇದ್ದದ್ದು ಆಯಿತಾ. ಅವನು ಮಿಸ್ ಮಾಡ್ಕೊಂಡಂತೇಳಿ ಈಗ ಅವನಿಗೆ ಕೋಪ. ಎಂತ ನೆಕ್ಸ್ಟ್ ಆದಿತ್ಯವಾರ ಆಯಿತಾ ನಿಮಗೆ. ಗುಡ್ ಮಾರ್ನಿಂಗ್. ನೀನು ಹೋಗಲಿಲ್ವಾ ನನ್ನನ್ನು ಸ್ನಾನ ಮಾಡಿಸ್ಲಿಕ್ಕೆ? ಹಾಕೊಳ್ಳಿ. ಇವತ್ತು ನನ್ನ ಪತಿದೇವರು ಇಬ್ಬರನ್ನು ಕೂಡ ಸ್ನಾನ ಮಾಡಿಸಿದ್ರು. ಇಲ್ಲಾದರೆ ನಾನು ಮಾಡಿಸೋದಲ್ಲ. ಸಂಡೇ ಹಾಗೇನೆ ಸಾಧಾರಣ ಇವರೇ ಕೆಲಸ ಮಾಡ್ತಾರೆ. ಕ್ಲೀನ್ ಆಯಿತು. ಇಲ್ಲ ಹೀಗೆ ನೀರು ಹಾಕುವಾಗ ಈಚೆ ಸೈಡ್ ಕರು ತಲೆ ಸಿಗ್ತದೆ. ನಿಮಗೆ ಸಿಕ್ಕಿತಾ? ಈಚೆ ಸೈಡ್ ಬರ್ತದೆ ಅದು ಹೀಗೆ. ನನಗೆ ಮೊನ್ನೆಯಿಂದಾಗೆ ಅನ್ನಿಸ್ತದೆ. ಅದಕ್ಕೆ ನಾನು ಮಾತಾಡೋದು ಅದರ ಹತ್ರನೇ. ಗೇಟ್ ಯಾಕೆ ಹಾಕಿದ್ದು? ಹೌದಾ? ಹಾಂ, ಇವತ್ತು ತೆಗಿಲಿಲ್ಲ ಅಲ್ಲ. ಮುಖಕ್ಕೆ ತಲೆ ಹತ್ರಕ್ಕೆ ಸ್ವಲ್ಪ ತೊಳಿಬೇಕು. ಜಾಗ್ರತೆಯಲ್ಲಿ ನೀರು ಹಾಕ್ಬೇಕು, ಇಲ್ಲಾದರೆ ಅದಕ್ಕೆ ಕಿರಿಕಿರಿ ಆಗ್ತದೆ. ಕಿವಿಯೊಳಗೆಲ್ಲ ನೀರು ಹೋಗ್ತದೆ ಅಂತ ಹೆದರಿಕೆ ಆಗೋದು ಅವಳಿಗೆ. ಫಸ್ಟಿಗೆ ತೊಳ್ಕೊಳ್ಬೇಕು. ಅವಳು ಹೆದರಿಕೆ ಆದರೆ ಎಲ್ಲೆಲ್ಲಿ ಓಡ್ತಾಳೆ ಹಾಗೆ. ಕಾಜಲಮ್ಮ ಅವಳಿಗೆ ಅದು ಇದು ತೆಗೀರಿ ಅಂತ. ಅದು ತೆಗೆದ್ರೆ ಓಡುದೆ. ಒಂದು ಫ್ರೆಂಡ್ಸ್ ಬಂದಿದ್ದಾರೆ ಇವತ್ತು. ಅದು ನಮ್ಮ ಮನೆಯಲ್ಲಿ ಮರದ ಮುಚ್ಚಿಗೆ ಕೆಲಸ ಎಲ್ಲ ಮಾಡಿದ್ರಲ್ಲ, ಹಾಗೆ ಅವರು ಬಂದಿದ್ದಾರೆ. ನಮಗೆ ದೇವರದ್ದು ಸ್ಟ್ಯಾಂಡ್ ಒಂದು ಮಾಡಬೇಕಿತ್ತು ಆಯಿತಾ. ನಂದು ಸುಮಾರು ಸಮಯದ ಡ್ರೀಮ್ ಅದು ಕಂಪ್ಲೀಟ್ ಆಗ್ತಾ ಉಂಟಲ್ಲಿ. ಅಂದರೆ ಅದು ಹೊಸ ಸ್ಟೈಲಲ್ಲಿ. ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಥರ ಇರ್ತದೆ. ಅಂದರೆ ಕೋಣೆ ಎಲ್ಲ ಮಾಡಿರ್ತಾರೆ. ನಮ್ಮ ಮನೇಲಿ ಸಪ್ರೇಟ್ ಕೋಣೆ ಉಂಟು, ಆದರೆ ಅದರಲ್ಲಿ ಇಡ್ಲಿಕ್ಕೆ ಅಷ್ಟು ಮನಸ್ಸಿಲ್ಲ. ಹಾಗೆ ಮುಂಚೆ ಇದ್ದ ಜಾಗದಲ್ಲೇ ಇಟ್ಟು ಅದಕ್ಕೊಂದು ಸ್ಟೈಲ್ ಇದು ಸ್ಟ್ಯಾಂಡ್ ಮಾಡಿದ್ದುಂಟು. ಅದು ಈಗದ ಮಾಡರ್ನಲ್ಲಿ ಇರುವಂಥ ಚಂದ ಉಂಟು, ಮರದಲ್ಲಿ ಮಾಡಿಸಿದ್ದು. ಹಾಗೆ ಅವ್ರು ನನ್ನ ಫ್ರೆಂಡ್ಸಿಗೆ ನಾನು ಕಳಿಸಿದೆ, ಈ ಥರದ್ದು ಮಾಡಿಸ್ಬೋದಾ ಅಂತ. ಅವ್ರು ಮಾಡಿಕೊಡ್ತೇನೆ ಅಂತ ಹೇಳಿದರು. ಅಂದರೆ ಅವರು ಕೂಡ ಅಷ್ಟೇ ಹೊಸತನ ಟ್ರೈ ಮಾಡ್ತಾ ಇರ್ತಾರೆ ಆಯಿತಾ. ಅದಕ್ಕೆ ಇವಾಗ ಮಾಡಿ ತಂದಿದ್ದಾರೆ. ಅದು ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ನನಗೆ ಅದು ತುಂಬ ಆಸೆ ಇತ್ತು ನಮ್ಮ ಮನೆಯಲ್ಲಿ ಈ ಥರದ್ದು ಬೇಕು ಅಂತ. ಇವತ್ತು ಫಿಟ್ ಆಗಿ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತೇನೆ ಬನ್ನಿ.
ಮೇಲೆಗಡೆ ಚೆಂದ ಉಂಟು ನೋಡಿ ಡಿಸೈನ್ ಹೊರತು. ಕೆಳಗೆ ಇಲ್ಲಿ ಮಿಡ್ಲಲ್ಲಿ ನಾವು ದೇವರನ್ನ ಇಡ್ಬೋದು. ನಾವಿದು ಇನ್ಸ್ಟಾಗ್ರಾಮಿಂದ ನೋಡಿ ಇನ್ಸ್ಪೈರ್ ಆಗಿ ನಮಗೆ ಸಹ ಬೇಕಂತ ಹೇಳಿದ್ದು. ಇನ್ನು ಇದರಲ್ಲಿ ಇಲ್ಲಿ ನಮಗೆ ಹುಕ್ ಮಾಡಲಿಕ್ಕೆ ಉಂಟು. ಅಂದರೆ ಅಂತಂದರೆ ದೀಪ ಇಲ್ಲಿ ಮತ್ತು ಇಲ್ಲಿ ಹೀಗೆ. ಸೊ ಇದು ಕಂಪ್ಲೀಟಾಗಿ ಆಗಲಿಲ್ಲ, ನಮ್ಗೆ ಇನ್ನೂ ಕೂಡ ವರ್ಕ್ ಉಂಟು ಇದರಲ್ಲಿ. ಅಂದರೆ ದೇವರನ್ನೆಲ್ಲ ಇಡ್ಲಿಕ್ಕೆ ಉಂಟು, ಅದೊಂದು ಹೋಮ ಎಲ್ಲ ಮಾಡಿಸಿ ಇಡುವ ಅಂತಪ್ಪ ಹೇಳಿದರು, ಹೊಸತ್ತಲ್ವ ಅದಕ್ಕೋಸ್ಕರ. ಹೇಗಾಗಿದೆ ಮತ್ತು ನೀವೊಂದು ಹೇಳಿ ನನಗೆ ಎಷ್ಟಾಗಿರ್ಬೋದು ಅಂತ ಕಮೆಂಟಲ್ಲಿ ಹೇಳಿ ಆಯಿತಾ. ಕಾಸ್ಟ್ ಎಷ್ಟಾಗಿರ್ಬೋದು ಅಂತ ನೀವು ಗೆಸ್ ಮಾಡಬೇಕು ನನಗೆ, ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ. ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಿದೆ, ಅಂದರೆ ನಮಗೆ ಸಪ್ರೇಟ್ ದೇವರ ಕೋಣೆ ಅಂತಿಲ್ಲ, ಹಾಗಾಗಿ ಇದನ್ನು ಮಾಡಿಸಿದ್ದು. ಸಿಂಪಲ್ಲಾಗಿ ಚೆಂದ ಉಂಟು ನೋಡಿ. ಇವತ್ತು ರಜೆ ಅಲ್ಲ, ಹಾಗೆ ನಾವು ಮಧ್ಯಾಹ್ನ ತನಕ ಸ್ವಲ್ಪ ತೋಟ ಕ್ಲೀನ್ ಮಾಡಿದ್ದೆವು ಅವರು ಹೋಗಿ ಆಮೇಲೆ ಈಗ ಸಹ ಮಧ್ಯಾಹ್ನ ಮೇಲೆ ಸಹ ಸ್ವಲ್ಪ ತೋಟ ಕ್ಲೀನ್ ಮಾಡಿ ಈಗ ಒಂದು ಕಟ್ಟ ಹುಲ್ಲು ತಗೊಂಡು ಬಂದು ಹಾಕಿದ್ದು. ಕೆಲವು ಹುಲ್ಲೆಲ್ಲ ತಗೊಂಡು ಬಂದು ಹಾಕಲಿಕ್ಕಾಗಲಿಲ್ಲ, ಯಾಕಂದರೆ ಅಷ್ಟು ಒಳ್ಳೆಯದಿಲ್ಲ, ಮಳೆಗೆಲ್ಲ ಕೊಳ್ತಿದೆ ಮತ್ತು ಮಣ್ಣೆಲ್ಲ ಆಗಿ ಒಳ್ಳೆಯದಿಲ್ಲ. ಹಾಗೆ ಒಳ್ಳೆಯದಿಲ್ಲದನ್ನು ಅದರ ಬುಡದಲ್ಲಿ ಹಿಡಿದು ಇವರು ಇರೋದ್ರಿಂದ ಇವತ್ತು ತಗೊಂಡು ಬಂದು ಒಂದು ಕಟ್ಟ ಹಾಕಿದರು. ಈಗ ನಾನು ಮನೆಗೆ ಬಂದು ನೀರೆಲ್ಲ ಕುಡಿದು ರಿಟರ್ನ್ ಹೋಗ್ತಿದ್ದೇನೆ. ಇವತ್ತು ಸ್ವಲ್ಪ ಮಳೆ ಕಡಿಮೆ, ಮಳೆಗಾಲ ಅಲ್ಲ, ಆದರೆ ಬೆಳಗ್ಗೆಯಿಂದ ಸ್ವಲ್ಪ ಮಳೆ ಇತ್ತು, ಮಧ್ಯಾಹ್ನ ಮೇಲಿಂದ ಅಷ್ಟು ಮಳೆ ಇಲ್ಲ. ಇವಾಗ ನಾನು ತೋಟ ಕ್ಲೀನಾದ ಪೋರ್ಷನನ್ನು ತೋರಿಸ್ತೇನೆ. ಇದು ನನ್ನ ಬ್ಯಾಕ್ ಸೈಡ್ ಉಂಟಲ್ಲ, ಇದು ಅಷ್ಟು ಕ್ಲೀನ್ ಆಗಲಿಲ್ಲ, ಅಂಥ ಹುಲ್ಲು ಕೂಡ ಒಳ್ಳೆಯದಿಲ್ಲ. ಮಿಷಿನ್ ಹಾಕಿದರೆ ತುಂಬ ಈಸಿ ಆಯಿತಾ. ಆದರೆ ನಮ್ಮಲ್ಲಿ ಇವಾಗ ಮಿಷಿನ್ ಇಲ್ಲ, ತೆಗೊಳ್ಳುವ ಅಂತ ಇದ್ದೇವೆ ಸದ್ಯಕ್ಕೆ. ಯಾವಾಗಂತ ದೇವರು ಯಾವಾಗ ತಲುಪಿಸ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಈಗ ನೀವು ಎಂಥ ತೊಗೊಳ್ಬೇಕು ಅಂತಿದ್ದರೆ ಅದಕ್ಕೆ ದೇವರು ಸಹಾಯ ಮಾಡಬೇಕಂತೆ. ನಿಮ್ಮ ಹತ್ರ ಇದ್ದರೂ ಕೂಡ ದೇವರು ಅದಕ್ಕೆ ತಲುಪಿಸಿದರೆ ಅಷ್ಟೇ ನಿಮಗೆ ಸಿಗೋದದು. ಹಾಗೆ ನಾವು ಯಾವುದನ್ನು ತೊಗೊಳ್ಬೇಕು ಅಂತಿದ್ದೇವೆ, ತೆಗೊಳ್ಳಿಕ್ಕಾಗಲಿಲ್ಲ. ಈಗ ನಾನು ನಿಮಗೆ ದೇವರದ್ದು ಮನೆ ತೋರಿಸಿದ್ದೆ ಅಲ್ಲ, ಅದನ್ನು ಕೂಡ ಅಷ್ಟೇ ದೇವರದ್ದು ಸ್ಟ್ಯಾಂಡ್ ಮಾಡಿಸಲಿಕ್ಕೆ ನಾವು ಸುಮಾರು ವರ್ಷ ಸಮಯದಿಂದ ಅಂದ್ಕೊಳ್ತಿದ್ದೇವೆ, ಅದು ಇವತ್ತಿಗೆ ಈಡೇರಿತು. ಹಾಗೆಯೇ ಒಂದೊಂದು ಆಗಬೇಕಂದ್ರೆ ಒಂದೊಂದು ಟೈಮ್ ಬರಬೇಕು. ಹಾಗೆ ಮಿಷಿನ್ದಿರಲಿ, ನಾನಿವಾಗ ಕೈಯಲ್ಲಿ ಹಿಡ್ದ ತೋಟ ಕ್ಲೀನಾದ್ದು ತೋರಿಸ್ತೇನೆ. ಹಾಗೆ ಬನ್ನಿ. ಒಂದು ಸೈಡ್ ನಮ್ಮ ದಾರಿಯಿಂದ ಈಚೆಗೆ ಈಗ ನಾನು ಹುಲ್ಲಿರ್ತಿದ್ದೇನಲ್ಲ, ಅಪ್ಪನೊಟ್ಟಿಗೆ ಒಂದು ಬಕೆಟ್ ಇಟ್ಕೊಂಡು ಎಂತ ಹೆಕ್ಕುದು ಅಂತ ಅಂದ್ಕೊಂಡಿದ್ದೀರಾ, ಅವರು ಅಡಿಕೆ ಹೆಕ್ಕುದು ಅಂತ. बाल्टी और जाल अंटर ऐसे सो गया नहीं जानता नहीं तो मैं तई से चिन्ह सो ना इच्छा है इच्छी का भी ಇಲ್ಲಿ ನೋಡಿ ನಾನು ಹುಲ್ಲಿದ್ದದ್ದು ಇದೆಷ್ಟು ಕ್ಲೀನ್ ಮಾಡಿದ್ದು. ಹೀಗೆ ನೋಡಿ, ಹೀಗೆ ಒತ್ತಾರೆ ಮಾಡಲಿಕ್ಕೆ ಹೇಳಿಯೇ ಮೊನ್ನೆಯಿಂದ ಬೊಬ್ಬೆ ಹೊಡಿತಾ ಇರೋದು, ನನಗೆ ಬೈತಾ ಇರೋದೆಲ್ಲ ಇದೇ ರೀಸನಿಗೆ. ಕ್ಲೀನ್ ಆಗಬೇಕು ತೋಟ ಅಂತ ನೋಡಿ. ಹೀಗೆ ಕ್ಲೀನ್ ಆಗಿದೆ. ಮಳೆಗಾಲದಲ್ಲಿ ಕ್ಲೀನ್ ಮಾಡೋದಂದರೆ ಒಂದು ಸ್ವಲ್ಪ ಕಷ್ಟವೇ ಅಂತ, ಬೇಸಿಗೆಗಾಲದಲ್ಲಿ ಆದರೂ ತೊಂದರೆ ಇಲ್ಲ, ಮಳೆಗಾಲದಲ್ಲಿ ಎಲ್ಲ ಕಡೆ ಕೆಸರೆ. ಹೇಗೆ ಆಯಿತಾ ಇವತ್ತು ನೋಡಿ, ಆಯಿತಾ ಕಟ್ಟದ ಹುಲ್ಲು ಬಳ್ಳಿ ಮಾಡಬೇಕಷ್ಟೇ. ಇಲ್ಲಿತ್ತ ಹುಲ್ಲಿಗೆ ಇವತ್ತು ಇವರಿದ್ದಾರೆ ಅಂತ ಹೇಳಿ ಬಂದಿದ್ದಾಳೆ ಅಂತ ಗೊತ್ತಿಲ್ಲ, ಜೂನಿ. ಇಲ್ಲಾಂದರೆ ಮನೆಯಲ್ಲಿ, ಇಲ್ಲಾಂದರೆ ಅವಳಷ್ಟಕ್ಕೆ ಬೇಟೆಗೆ ಹೋಗ್ತಾಳೆ, ಅವಳು ಎಂತಾದರೂ ಹಿಡ್ದೆಲ್ಲ ತರ್ತಾಳೆ ಮಕ್ಕಳಿಗೆ. ಈಗ ಇವಳನ್ನು ಮಾತಾಡಿಸ್ತಿದ್ದೇನಲ್ಲ, ಅವಳ ಮಗ ಬಂದ ನೋಡಿ. ಶಂಭು ಇರ್ತಾನೆ ಡೈಲಿ ನನ್ನ ಹತ್ರ, ಎಂತ ಇಲ್ಲ. ನಾನು ಮಿಡತೆ ಹಿಡ್ದಿದ್ದೇನೆ ಅಂತ ಹೇಳಿಯೇ ಬಂದು ಮಾತಾಡ್ಸೋದು ಇವ ಶಂಭು. ನಾನು ಚೂರು ನಿಲ್ಲಲಿಕ್ಕೆ ಇಲ್ಲ, ಮಿಡತೆ ಹಿಡ್ತಿದ್ದೇನೆ ಕೊಡಬೇಕು ಅಂತಲೇ ಹೇಳಿ. ಶಂಭು ಹೋಗುದಿನ್ನು ಮನೆಗೆ, ಹುಲ್ಲಾಯ್ತಲ್ಲ. ಇದು ಈಗ 2ನೇ ಕಟ್ಟ ಇವರು ಇಡ್ತಾ ಇದ್ದಾರೆ. ಶಂಭು ನೋಡಿ ಅವರ ಕಾಲು ಬುಡದಲ್ಲಿ ಪಾಪ ಕಾಯುದು, ಮಿಡತೆ ಸಿಗ್ತದಾ ಅಂತೇಳಿ ಕಾಯುದು ಅವ.